ಇನ್ನೇನು ಕೆಲವೇ ಕ್ಷಣಗಳಲ್ಲಿ 8ನೇ ವಾರದ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ. ಈ ವಾರ ಎಲ್ಲ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಕೊಟ್ಟಿರುವಂತಹ ಎಲ್ಲಾ ಟಾಸ್ಕಲ್ಲೂ ಅದ್ಭುತವಾಗಿ ಆಡಿ ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಇನ್ನು ಈ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗರಂ ಆಗಿಯೇ ಎಂಟ್ರಿ ಕೊಟ್ಟು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದ ಕೆಲವು ಸ್ಪರ್ಧಿಗಳಿಗೆ ಗ್ರಹಚಾರ ಬಿಡಿಸಿ ಅದ್ಭುತವಾಗಿ ಆಡಿ ಒಳ್ಳೆ ಪ್ರದರ್ಶನ ನೀಡಿದ ಸ್ಪರ್ಧಿಗೆ ಸೈ ಅಂತ ತನ್ನ ನೆಚ್ಚಿನ ಕಿಚ್ಚನ ಚಪ್ಪಾಳೆಯನ್ನ ಕೊಡಲಿದ್ದಾರೆ. ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ. ಹಾಗಾದ್ರೆ ಬನ್ನಿ, ಈ ವಾರ ಯಾವ ಒಬ್ಬ ಸ್ಪರ್ಧಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು, ಇನ್ನು ಈ ವಾರ ಯಾವೆಲ್ಲ ಸ್ಪರ್ಧಿ ಡೇಂಜರ್ ಝೋನ್ ಅಲ್ಲಿ ತಲುಪಿದ್ದಾರೆ, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಈ ವಾರ ಅಶ್ವಿನಿ, ರಘು ಹಾಗೂ ಗಿಲ್ಲಿ ನಟ ಅವರ ಜಗಳನೆ ಹೈಲೈಟ್ ಆಗಿದೆ. ಮೊದಲ ಬಾರಿಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಆಗಿದ್ದ ಅಶ್ವಿನಿ ಗೌಡ ಅವರು ಮನೆಯಿಂದ ಹೋಗ್ಬೇಕು ಎಂದು ನಿರ್ಧಾರ ಮಾಡಿ ಮನೆಯಲ್ಲಿ ಡ್ರಾಮಾ ಮಾಡಿದ್ರು. ಇನ್ನು ತಪ್ಪು ಮೇಲೆ ತಪ್ಪು ಮಾಡ್ತಾ ಪದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದ ಅಶ್ವಿನಿ ಹಾಗೂ ಜಾನ್ವಿಯವರಿಗೆ ಬರುತ್ತಿದ್ದ ಹಾಗೆ ಕಿಚ್ಚ ಸುದೀಪ್ ಅವರು ಗ್ರಾಚಾರ ಬಿಡಿಸಿದ್ದಾರೆ. ವುಮೆನ್ ಕಾರ್ಡ್ ಬೇಡ ಎಂದು ಅಶ್ವಿನಿಯವರಿಗೆ ಸ್ಪೆಷಲ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಕಿಚ್ಚನ ಕೋಪ ನೋಡಿ ಇಂದು ಅಶ್ವಿನಿಯವರು ಗಳಗಳನೆ ಹತ್ತಿದ್ದಾರೆ. ಇನ್ನು ಅನ್ಯಾಯ ಆಗಿದ್ದ ರಘು ಹಾಗೂ ಗಿಲ್ಲಿ ಅವರಿಗೂ ಈ ವಾರ ಅಶ್ವಿನಿ ವಿರುದ್ಧ ನಿಂತು ಕಿಚ್ಚ ಸುದೀಪ್ ಅವರು ನ್ಯಾಯವನ್ನ ಕೊಡಿಸಿದ್ದಾರೆ. ಇನ್ನು ಈ ವಾರದ ಎಲಿಮಿನೇಷನ್ ವಿಚಾರಕ್ಕೆ ಬಂದ್ರೆ ರಿಷಾ, ಮಾಳು ಹಾಗೂ ಜಾನ್ವಿ ಅವರು ಡೇಂಜರ್ ಝೋನ್ ಅನ್ನ ತಲುಪಿದ್ದಾರೆ. ಇನ್ನು ಕಿಚ್ಚನ ಚಪ್ಪಾಳೆಯ ವಿಚಾರಕ್ಕೆ ಬಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ, ಧ್ರುವಂತ್ ಹಾಗೂ ರಾಶಿಕಾ ಅವರ ಹೆಸರು ಕೇಳಿ ಬರ್ತಾ ಇದೆ. ಹೌದು, ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಅದ್ಭುತವಾಗಿ ಆಡ್ತಾ ಇದ್ದಾರೆ. ತಮ್ಮ ಪರ ತಾವು ಸ್ಟ್ಯಾಂಡ್ ತೆಗೆದುಕೊಂಡು ಎಲ್ಲಿ ಮಾತನಾಡಬೇಕು ಅಲ್ಲಷ್ಟೇ ಮಾತನಾಡಿ ಎಲ್ಲರ ಬಳಿ ಸೈ ಎನಿಸಿಕೊಂಡಿದ್ದಾರೆ. ಆದರೆ ಆಟದ ವಿಚಾರದಲ್ಲಿ ರಕ್ಷಿತಾ ಅವರು 0 ಎಂದು ಮನೆಯಲ್ಲಿರುವ ಸ್ಪರ್ಧಿಗಳು ಸಾಕಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ರು. ಆದರೆ ಈ ವಾರ ರಕ್ಷಿತಾ ಅವರ ಎನರ್ಜಿ ಏನು, ರಕ್ಷಿತಾ ಅವರ ಪರ್ಫಾರ್ಮೆನ್ಸ್ ಎಂತದು ಅಂತ ಎಲ್ಲರಿಗೂ ಪ್ರೂವ್ ಮಾಡಿದ್ದಾರೆ. ಈ ವಾರ ಬಿಗ್ ಬಾಸ್ ಕೊಟ್ಟಂತಹ 2 ಟಾಸ್ಕ್ ಅಲ್ಲೂ ಕೂಡ ಅದ್ಭುತವಾಗಿ ಆಡಿ ತನ್ನ ತಂಡವನ್ನ ಗೆಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ವಾರ ಎಲ್ಲಿ ಮಾತನಾಡಬೇಕು ಅಲ್ಲಷ್ಟೇ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡಿ ನ್ಯಾಯವಾಗಿ ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಅವರ ಬಗ್ಗೆ ಪಾಸಿಟಿವ್ ಆಗಿ ಚರ್ಚೆಯಾಗಿದೆ. ಹೌದು, ಈ ವಾರ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಲ್ಲಿಸಬೇಕು. ಮಾತನಾಡುವುದರಲ್ಲೂ ಸೈ, ಟಾಸ್ಕ್ ಅಲ್ಲೂ ಸೈ, ಆಡುವುದರಲ್ಲೂ ಸೈ ಎಂದು ತೋರಿಸಿಕೊಟ್ಟ ರಕ್ಷಿತಾಗಿ ಈ ವಾರದ ಕಿಚ್ಚನ ನೆಚ್ಚಿನ ಚಪ್ಪಾಳೆ ಸಲ್ಲಬೇಕು ಎಂದು ಸಾಕಷ್ಟು ರಕ್ಷಿತಾ ಅವರ ಅಭಿಮಾನಿಗಳು ಕಮೆಂಟ್ಸ್ ಮಾಡುವುದರ ಮೂಲಕ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇನ್ನು ಕೆಲವು ವೀಕ್ಷಕರು ಧ್ರುವಂತ್ ಅವರು ಕೂಡ ಈ ವಾರ ಅದ್ಭುತವಾಗಿ ಆಡಿದ್ದಾರೆ. ತಮಗೆ ತಾವು ಸ್ಟ್ಯಾಂಡ್ ತೆಗೆದುಕೊಂಡು ಹೋರಾಟ ಮಾಡಿ ಟಾಸ್ಕ್ ಅನ್ನ ಆಡಿ ಟಾಸ್ಕ್ ಅಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನವನ್ನ ನೀಡಿ ತಮ್ಮ ತಂಡವನ್ನ ಗೆಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮಗೆ ಕೊಟ್ಟಂತಹ 3 ಟಾಸ್ಕ್ ಅಲ್ಲೂ ಕೂಡ ಅದ್ಭುತವಾಗಿ ಆಡಿ ಗಿಲ್ಲಿ ಅವರ ತಂಡವನ್ನು ಕೂಡ ಗೆಲ್ಲಿಸಿದ್ದಾರೆ. ಇನ್ನ ಈ ವಾರ ಅತಿ ಜಗಳ ಕಿರ್ಚಾಟನ ಬಿಟ್ಟು ಎಲ್ಲಿ ಮಾತನಾಡಬೇಕು ಅಲ್ಲಷ್ಟೇ ವಾಯ್ಸ್ ಅನ್ನ ರೈಸ್ ಮಾಡಿ ಅದ್ಭುತವಾಗಿ ಈ ವಾರ ಆಡಿದ್ದಾರೆ. ಹಾಗಾಗಿ ಈ ವಾರ ಕಿಚ್ಚ ಸುದೀಪ್ ಅವರು ತನ್ನ ನೆಚ್ಚಿನ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತ್ ಅವರಿಗೆ ಕೊಡಬೇಕು ಎಂದು ಇನ್ನು ಕೆಲ ವೀಕ್ಷಕರು ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿದ್ದಾರೆ. ಇನ್ನು ಕೆಲವರು ರಾಶಿಕಾ ಅವರಿಗೂ ಕೂಡ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬೇಕು ಎಂದು ಕಮೆಂಟ್ ಮಾಡ್ತಿದ್ದಾರೆ. ಹೌದು, ರಾಶಿಕಾ ಅವರು ಟಾಸ್ಕ್ ಅಂತ ಬಂದಾಗ ಎಲ್ಲಿಯೂ ಕೂಡ ಬಿಟ್ಕೊಡದೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಫೈಟ್ ಅನ್ನ ಕೊಟ್ಟು ಅದ್ಭುತವಾಗಿ ಆಡಿ ತಮ್ಮ ತಂಡವನ್ನ ಗೆಲ್ಲಿಸ್ತಾರೆ. ಈ ವಾರ ಜಗಳ ಕಿರ್ಚಾಟ ಮಾಡದೆ ಟಾಸ್ಕ್ ಅಲ್ಲಿ ಮಾತ್ರ ಫೋಕಸ್ ಮಾಡಿ ಅದ್ಭುತವಾಗಿ ಆಡಿ ಜನರ ಮನಸ್ಸನ್ನ ಗೆಲ್ಲೋದಲ್ಲದೆ ಕಿಚ್ಚನ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಾರೆ. ಹೌದು, ಈ ವಾರದ ಕಿಚ್ಚನ ಚಪ್ಪಾಳೆ ರಾಶಿಕಾ ಅವರಿಗೆ ಸಲ್ಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ಕಿಚ್ಚನ ಚಪ್ಪಾಳೆ ಒಬ್ಬ ಲೇಡಿ ಕಂಟೆಸ್ಟೆಂಟ್ಗೆ ಸಿಕ್ಕಿದ್ದು ರಾಶಿಕಾ ಅವರು ಕುಣಿದು ಕುಪ್ಪಳಿಸಿದ್ದಾರೆ. ಹೌದು, ಪ್ರತಿ ವಾರನೂ ಕೂಡ ರಾಶಿಕಾ ಅವರು ಅದ್ಭುತವಾಗಿ ಆಡ್ತಾರೆ. ಟಾಸ್ಕ್ ಅಂತ ಬಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಫೈಟ್ ಕೊಡ್ತಾರೆ. ಆದರೆ ಇದು ಎಲ್ಲಿಯೂ ಕೂಡ ಹೈಲೈಟ್ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ರಾಶಿಕಾ ಅವರು ಜಗಳ ಕಿರ್ಚಾಟ ಮಾಡುತ್ತಾ ಮನೆಯಲ್ಲಿ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಾ ಇದ್ರು. ಆದರೆ ಈ ವಾರ ತುಂಬಾನೇ ಸೈಲೆಂಟ್ ಆಗಿದ್ದು ಟಾಸ್ಕ್ ಅಲ್ಲಿ ಮಾತ್ರ ಫೋಕಸ್ ಮಾಡಿ ಅದ್ಭುತವಾಗಿ ಆಡಿದ್ದಾರೆ. ಇದೇ ಕಾರಣಕ್ಕೆ 8ನೇ ವಾರದ ಕಿಚ್ಚನ ಚಪ್ಪಾಳೆ ರಾಶಿಕಾ ಅವರ ಪಾಲಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ವಾರದ ಕಿಚ್ಚನ ಚಪ್ಪಾಳೆ ಯಾರ ಪಾಲಾಗಬೇಕಾಗಿತ್ತು? ರಕ್ಷಿತಾಗ, ಧ್ರುವಂತ್ ಅವರಿಗ, ಇಲ್ಲ ರಾಶಿಕಾ ಶೆಟ್ಟಿ ಅವರಿಗ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.